ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ರೈತಾಪಿ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇಂದು ನಾವು ಪುಣ್ಯಕ್ಷೇತ್ರ ಉಳುವಿಯಲ್ಲಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿ ಶ್ರೀ ಚನ್ನಬಸವೇಶ್ವರರ ರಥೋತ್ಸವವು ಬಹಳ ವೈಭವದಿಂದ ಜರುಗುತ್ತಿದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳ ಹಸಿವು ನೀಗಿಸಲು ನಡೆಸುತ್ತಿರುವ ಅದ್ಭುತ ಅನ್ನದಾಸೋಹದ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಉಳುವಿಯ ಈ ಪವಿತ್ರ ಭೂಮಿಯಲ್ಲಿ ಭಕ್ತಿಯ ಪರಾಕಾಷ್ಠೆ ಎದ್ದು ಕಾಣುತ್ತಿದೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದ ಸಾವಿರಾರು ಭಕ್ತರು ಶಿವನಾಮ ಸ್ಮರಣೆಯಲ್ಲಿ ತೊಡಗಿದ್ದಾರೆ. ಈ ಮಹಾಕಾರ್ಯಕ್ಕೆ ಸಾಕ್ಷಿಯಾಗಲು ನೂರಾರು ಸೇವಾ ಮನೋಭಾವದ ಕೈಗಳು ಒಂದಾಗಿವೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿಯ ವತಿಯಿಂದ ಚಬ್ಬಿ, ಹಳಿಯಾಳ್ ಮತ್ತು ಎಲಿವಾಳ ಎಂಬ 3 ಗ್ರಾಮಗಳ ಸಾಯಿ ಭಕ್ತರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಈ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 50ರಿಂದ 60 ಸ್ವಯಂ ಸೇವಕರು ಹಗಲು ರಾತ್ರಿ ಎನ್ನದೆ ಶ್ರದ್ಧೆಯಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿನ ವಿಶೇಷವೇನೆಂದರೆ ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಅಕ್ಕಿ, ಬೇಳೆ, ಎಣ್ಣೆ, ಬೆಲ್ಲ ಹೀಗೆ ದವಸ ಧಾನ್ಯಗಳನ್ನು ಮತ್ತು ಅಡುಗೆಗೆ ಬೇಕಾದ ಪಾತ್ರೆ ಪಗಡೆಗಳನ್ನು ಪ್ರೀತಿಯಿಂದ ನೀಡಿದ್ದಾರೆ. ತರಕಾರಿ ಹೆಚ್ಚುವುದರಿಂದ ಹಿಡಿದು ಪಾತ್ರೆ ತೊಳೆಯುವವರೆಗೆ ಪ್ರತಿಯೊಂದು ಕೆಲಸವನ್ನ ದೇವರ ಕೆಲಸವೆಂದು ಭಾವಿಸಿ ಭಕ್ತಿ ಭಾವದಿಂದ ಮಾಡುತ್ತಿದ್ದಾರೆ. ಚನ್ನಬಸವೇಶ್ವರಾಯ ನಮಃ. ಈ ಪುಣ್ಯಕ್ಷೇತ್ರ ಉಳುವಿಯಲ್ಲಿ ಪ್ರತಿ ವರ್ಷ ಈ ರಥೋತ್ಸವದ ಅಂಗವಾಗಿ ನಮ್ಮ ಆರಾಧ್ಯ ದೈವ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿಯಿಂದ ಚಬ್ಬಿ, ಹಳಿಯಾಳ ಮತ್ತು ಎಲಿವಾಳ ಇದರ ಬಗ್ಗೆ ಈ 3 ಸಮಿತಿಯವರು ಕೂತು ನಾವು ವಿಚಾರ ಮಾಡಿದಾಗ ಎಲ್ಲಾ ಗ್ರಾಮಸ್ಥರು ಸೇರಿ ಈ ನಮ್ಮ ಒಂದು ಅನ್ನದಾಸೋಹದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ದಾನಿಗಳು ಪ್ರತಿಯೊಂದು ಕಾಳು, ಕಡಿ, ಅಕ್ಕಿ, ಬೆಲ್ಲ, ಎಣ್ಣೆಯಿಂದ ಹಿಡಿದು ಪಾತ್ರಿ ಪಡಗದಿಂದ ಹಿಡಿದು ನಾವು ಎಲ್ಲ ನಮ್ಮೂರಿಂದ ವ್ಯವಸ್ಥೆ ಮಾಡಿಕೊಂಡು ಸುಮಾರು ಒಂದು 50-60 ಜನ ಈ ಒಂದು ವ್ಯವಸ್ಥೆ ಮಾಡ್ಬೇಕು ಅನ್ನೋದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಈ ಜನಸಂದಣಿ, ಈ ಜನರ ಭಕ್ತಿ ಇದೆಲ್ಲ ನೋಡಿದಾಗ ನಮಗೆ ದಿಗ್ಭ್ರಾಂತ. ಇದು ವಿಚಿತ್ರವಾದಂತ ಒಂದು ಶಕ್ತಿ. ಈ ಭಗವಂತ ನಮ್ಮ ಚನ್ನಬಸವೇಶ್ವರ ಕ್ಷೇತ್ರದ ನಾವು ಇವತ್ತು ಬಂದು ಸೇವಾ ಮಾಡ್ತಾ ಇದ್ದೀವಿ ಅಂತಂದ್ರ ಈ ನಮ್ಮ ಎಲ್ಲಾ ಬಳಗದವರಿಗೆ ಪುಣ್ಯದ ಕೆಲಸ ಆಗೈತಿ. ಇದು ಸೇವೆಯ ಮಹತ್ವದ ಬಗ್ಗೆ ಮಾತನಾಡುತ್ತಾ ಇದು ನಮ್ಮ ಜೀವನದ ಅತ್ಯಂತ ಪುಣ್ಯದ ಕೆಲಸ. ಉಳುವಿ ಚನ್ನಬಸವೇಶ್ವರ ಸಮಿತಿಯವರ ಸಹಕಾರ ಮತ್ತು ಭಕ್ತ ಮಂಡಳಿಯ ಪ್ರೋತ್ಸಾಹದಿಂದ ಈ ಸೇವೆ ಸುಲಲಿತವಾಗಿ ನಡೆಯುತ್ತಿದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ಸಿಗಲಿ ಎಂದು ಅವರು ಆಶಿಸುತ್ತಾರೆ. ಸಂಸಾರಸ್ಥರಾದ ನಮಗೆ ಎಷ್ಟೇ ಕಷ್ಟ ಸುಖಗಳಿದ್ದರೂ ಇಂತಹ ಪುಣ್ಯಕ್ಷೇತ್ರದಲ್ಲಿ ಸೇವೆ ಮಾಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಶ್ರೀ ಚನ್ನಬಸವೇಶ್ವರನ ಕೃಪೆ ಎಲ್ಲರ ಮೇಲಿರಲಿ, ಎಲ್ಲರ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸೋಣ. ಇದೊಂದು ನಮ್ಮ ಜೀವನದಾಗ ಒಂದು ಅತ್ಯಂತ ಪುಣ್ಯದ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ತಿಳ್ಕೊಂಡು ಭಕ್ತಿ ಭಾವದಿಂದ ಪ್ರತಿಯೊಬ್ಬರು ಹಗಲಿಲ್ಲ ರಾತ್ರಿ ಇಲ್ಲ ಪಾಳೆ ಹಚ್ಕೊಂಡು ಕೆಲ್ಸಕ್ಕೆ ನಿಂತಾರ. ಎಲ್ಲಾ ತರದಿಂದ ಪಾತ್ರಿ ತೊಳೆಯೋದು, ತರಕಾರಿ ಹೆಚ್ಚೋದು, ಅಡಿಗೆ ಮಾಡೋರು ಎಲ್ಲರೂ ಸಹಕಾರ ಕೊಡೋದಕ್ಕಿಂತ ಹೆಚ್ಚಿಗೆ ನಮ್ಗೆ ಈ ಉಳುವಿ ಸಮಿತಿಯವರು ಆಡಳಿತ ಮಂಡಳಿಯವರು ತುಂಬಾ ಸಹಕಾರ ಕೊಟ್ಟಾರ. ಅವ್ರಿಗಿಂತ ಹೆಚ್ಚಿಗೆ ನಮ್ಮ ಭಕ್ತ ಮಂಡಳ ಇವೆಲ್ಲ ಸಹಕಾರದಿಂದ ಬರ್ತಾರ. ನಾವೇನ್ ಹೇಳ್ತೀವಿ, ನಾವೇನ್ ವಿನಂತಿ ಮಾಡ್ತೀವಿ ಅದು ಯಾವುದೂ ಚಾಚು ಚಪ್ಪದೆ ನಮ್ ಜೊತೆ ಪ್ರತಿಯೊಬ್ರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಇವತ್ತಿನ ದಿವಸ ರಥೋತ್ಸವ ಏನೈತಿ ಈ ಉಳುವಿ ನಮ್ಮ ಚನ್ನಬಸವೇಶ್ವರನ ಕೃಪೆ ಎಲ್ಲರಿಗೂ ಇರ್ಲಿ. ನಾವೆಲ್ಲ ಸಂಸಾರಸ್ಥರು, ಎಲ್ಲರಿಗೂ ಕಷ್ಟ ಸುಖ ಐತಿ ಅಂತಾನ ನಾವ್ ಇಲ್ಲಿ ಬಂದೇವಿ. ಎಲ್ಲರ ಕಷ್ಟ ಸುಖ ದೂರ ಆಗ್ಲಿ, ನಮ್ಮ ಚನ್ನಬಸವೇಶ್ವರನ ಕೃಪೆ ಎಲ್ಲರ ಮೇಲೂ ಇರ್ಲಿ. ಮುಂದಿನ ವರ್ಷದಿಂದ ನಾವು ಇದಕ್ಕಿಂತ ಹೆಚ್ಚಿನ ಸೇವೆ ಮಾಡೋ ಭಾಗ್ಯನೂ ನಮಗ್ ಸಿಗ್ಲಿ. ಎಲ್ಲರಿಗೂ ಈ ಮನೋಭಾವನೆ ಬರ್ಲಿ, ಎಲ್ಲರೂ ಸೇವಾ ಮನೋಭಾವದಿಂದ ಬಂದು ಭಗವಂತನ ಕೃಪೆಗೆ ಪಾತ್ರ ಆಗ್ಲಿ ಅಂತಂದೇಳಿ ನಾನು ಚನ್ನಬಸವೇಶ್ವರ ಮತ್ತೊಂದ್ಸಾರಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ಎಲ್ಲ ಬಳಗದ ವೃತ್ತಿಯಿಂದ, ಸಂಘದ ವತಿಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ರೈತಾಪಿ ಕನ್ನಡಿಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಚನ್ನಬಸವೇಶ್ವರ.